ಮುಖ್ಯಮಂತ್ರಿ ಉತ್ತರ ಆಗ್ಲಿ. ಆಯ್ತು, ಚರ್ಚೆಗೆ ಅವಕಾಶ ಕೊಡುವ. ಬಜೆಟ್ ಅಲ್ಲಿ ಮಾತಾಡೋಣ, ನೀವು ಮಾತಾಡಿ. ಬಜೆಟ್ ಮಾತಾಡಿ ವಸತಿ ಆಯ್ತು. ಈಗ ಕೂತ್ಕೊಳ್ಳಿ, ಈಗ ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ ಈಗ. ಅಶ್ವಥ್, ಬಜೆಟ್ ಅಲ್ಲಿ ಮಾತಾಡಿ ನೀವು. ಆಯ್ತು, ಬಜೆಟ್ ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ. ಈಗ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಮಂತ್ರಿಗಳೇ. ಆಯ್ತು, ರಿಪ್ಲೈ ಆಗ್ಲಿ ಈಗ. ರಿಪ್ಲೈ ಮಾಡ್ಲಿ. ನೋಡಿ, ನೀವು ಚರ್ಚೆ ಮಾಡಿಕೊಂಡ್ರೆ ಸುಮ್ಮನೆ ಚರ್ಚೆ ಆಗ್ತದೆ. ಆಯ್ತು, ಮತ್ತೆ ಮಾತಾಡಿ. ಅಧ್ಯಕ್ಷ ಬೆಂಗಳೂರು ಅಂದ್ರಲ್ಲ, ಯಾಕೆ ಚರ್ಚೆ ಈಗ? ಅಧ್ಯಕ್ಷ ಬೆಂಗಳೂರು ನೋಡಿ, ಚರ್ಚೆ ಬೇಡ. ನಮ್ಮ ಮುನ್ರಾಜ್ ಅವರು MLA ಅವರು, ದಾಸಹಳ್ಳಿ ಬಿಜೆಪಿ MLA, ನಮ್ಮ ಬೈತಿ ಬಸವರಾಜು, ನಮ್ಮ ಬ್ರದರ್ KR-ಪುರಂ MLA, ಇವರೆಲ್ಲ ಗಡಾರಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ಗಳು ನೋಡ್ತಾ ಇದ್ದೀನಿ. ನಮ್ ಕಾಲದ ಗಡಾರಿ ಯಾವ ದುಡ್ಡು? ಆಯ್ತು, ನಮ್ ಕಾಲದ ಗಡಾರಿ ನಿಮ್ ಕಾಲದ. ಆಯ್ತು, ನೀವು ಮತ್ತೆ ಚರ್ಚೆ ಮಾಡಿ ಕೂತ್ಕೊಳ್ಳಿ. ಬಿಬಿಎಂಪಿ ಮತ್ತೆ ಚರ್ಚೆ ಮಾಡಿ. ಕೇಳ್ರಿ. ಆಯ್ತು ಸುರೇಶ್, ಯಾವ ದುಡ್ಡು? ಆಯ್ತು, ಮಂತ್ರಿಗಳು ಕೂತ್ಕೊಳ್ಳಿ. ಮಂತ್ರಿಗಳು ಸಿಟ್ ಡೌನ್. ಈಗ ಉತ್ತರ ಕೊಡ್ಲಿ. ಏನ್ ಹೋದ್ವಾರ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋದು 5,500 ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಬೆಂಗಳೂರು ಯಾಕೆ ನೀವು ಬಿಬಿಎಂಪಿ ಬಗ್ಗೆ ಯಾಕೆ ಇಲ್ಲಿ ಚರ್ಚೆ ಮಾಡ್ತೀರಿ? ಈಗ ಮುನ್ರಾಜ್ ಪೂಜೆ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ರೋಡ್ ಮಾಡಕ್ ಯಾವ ದುಡ್ಡು? ನೋಡಿ, ರಾಜ್ಯಪಾಲರ ಭಾಷಣ ಬಗ್ಗೆ ಚರ್ಚೆ ಆಗ್ತದೆ. ನೀವು ಬಿಬಿಎಂಪಿ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀರಿ ಯಾಕೆ? ಅಲ್ಲಿ ನೀವು ಪರಸ್ಪರ ಯಾಕೆ ಚರ್ಚೆ ಕ್ಯಾಬಿನೆಟ್ ಕೆಲಸ ಮಾಡ್ತಾರ, ಯಾವ ದುಡ್ಡು? ಮಂತ್ರಿ ಅವರೇ, ಮಂತ್ರಿ ಅವರೇ, ದುಡ್ಡ ಕೊಟ್ಟಿಲ್ಲ. ಮಂತ್ರಿ ಅವರು ಸಿಟ್ ಡೌನ್. ಅಶ್ವಥ್, ಕೂತ್ಕೊಳ್ಳಿ. ಆಯ್ತು, ಗೊತ್ತಿದ್ದಕ್ಕೆ ಹೇಳ್ತಾ ಇರೋದು. ಪೇಪರಲ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಪೇಪರಲ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಯಾವ ದುಡ್ಡು? ಹೌದು, ಯಾವ ಸರ್ಕಾರ? ಯಾವ ದುಡ್ಡು? ಯಾಕೆ ನೀವು ಎಲ್ಲ ಟ್ಯಾಕ್ಸ್ ಯಾರು ಮನೆಯಿಂದ ತಗೊಂಡ್ಬಂದಿಲ್ಲ. ಎಲ್ಲ ಟ್ಯಾಕ್ಸ್ ದುಡ್ಡೆ. ಆಯ್ತು, ಡೋಂಟ್ ರಿಪ್ಲೈ ಈಗ. ಆಯ್ತು, ಕೂತ್ಕೊಳ್ಳಿ. ಈಗ ರಿಪ್ಲೈ ಕೊಡ್ತಾರೆ. ಈಗ ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಅಲ್ಲಿಗೆ ರಿಪ್ಲೈ ಈಗ ಮುಖ್ಯಮಂತ್ರಿ. ಮೊನ್ನೆ ಸಭಾಧ್ಯಕ್ಷರ ಮೊನ್ನೆ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೇಳ್ತಾ ಇದ್ರು, ಅವ್ರು ಸೀನಿಯರ್ ಮೋಸ್ಟ್ MLA, ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ. ಇವತ್ತು ಅವ್ರೇನ್ ಹೇಳ್ತಾ ಇದ್ದಾರೆ? ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಸೀನಿಯರ್ MLA, ಅವ್ರು ನಮಗೆಲ್ಲರಿಗೂ ಮಾದರಿ ಆಗ್ಬೇಕು ತಾನೆ? ಯಾಕೆ ಇವತ್ತೇನು ಹೇಳಲಿಕ್ಕಿಲ್ವಾ? ಜಾಸ್ತಿ ಗೊಂದಲ ಯಾರು ಕ್ರಿಯೇಟ್ ಮಾಡ್ತಾ ಇರೋದು? ವೆರಿ ಗುಡ್. ಎಲ್ಲರೂ ಟೇಬಲ್ ಎಲ್ಲರೂ ಟೇಬಲ್ ನಂತರವಾಗಿ. ಥ್ಯಾಂಕ್ ಯು. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಹೇಳಿದೆ ಅಂತಂದ್ರೆ, ವಸತಿ ಯೋಜನೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಬಹಳ ವರ್ಷಗಳಿಂದ ಅವರು ಬಡವರಿಗೆ ಕೊಡ್ತಕ್ಕಂಥದ್ದು ಮನೆಗಳು ಇವತ್ತಿನವರಿಗೆ ಕೊಟ್ಟಿಲ್ಲ. ಹೆಚ್ಚು ಮಾಡಕ್ ಹೋಗಿಲ್ಲ. ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದು ಬಡವರಿಗೆ ಕೊಡತಕ್ಕಂಥ ಮನೆಯಲ್ಲ, ಹೌಸ್ಲೆಸ್ ಪೀಪಲ್.